ಎಷ್ಟಿದು ರೇಟು? ಚೆನ್ನಾಗಿ ಬಿಡು. ನೋಡ್ಬಂದೆ ಅಷ್ಟೇನಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ನಾ? ತಗೋ ಬಾಕ್ಸ್, ಮಜಾ ಮಾಡು. ಏನ್ ಗಾಯ್ಸ್, ಏನೋ ರಿಯಾಕ್ಷನ್ ಕೊಡ್ತಾಳೆ ಅನ್ಕೊಂಡ್ರೆ ಏನ್ ನಂಬಕ್ ಆಗ್ತಾ ಇಲ್ಲ. ನನ್ಗೆ ಏನು ಹೇಳಿಲ್ಲ, ಏನಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಏನಪ್ಪ, ತನು ಬದಲು ತಮ್ಮ ಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ತೀರಾ. ಸೊ ಬೇಸಿಕಲಿ ನಮ್ಮ ಅಕ್ಕಗೆ ಗೊತ್ತಿಲ್ಲ ಈ ಥರ ಒಂದು ವ್ಲಾಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ವಿಷಯ ಏನು ಅಂತ ಅಂದರೆ, ಈಗಾಗಲೇ ಸುಮಾರು ತಿಂಗಳಾಯಿತು ನಮ್ಮ ಅಕ್ಕ ವ್ಲಾಗ್ ಸ್ಟಾರ್ಟ್ ಮಾಡಿ. ಅವಳು ನಮ್ಮ ಬಾಬಾ ಫೋನೇ ಯೂಸ್ ಮಾಡ್ತಾ ಇದ್ಲು. ಬಿಕಾಸ್ ಅವಳ ಫೋನಲ್ಲಿ ಕಾನ್ಫಿಗ್ರೇಷನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ, ವಿಡಿಯೋ ಕ್ವಾಲಿಟಿ ಆಗಲಿ ಮತ್ತು ಸುಮಾರು ಥಿಂಗ್ಸ್ ಚೆನ್ನಾಗಿರಲಿಲ್ಲ. ಸೊ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಗುಡ್ ಕ್ವಾಲಿಟೀಸ್ ವೀಡಿಯೋಸ್ ಎಲ್ಲ. ಸೊ ಅದಕ್ಕೋಸ್ಕರ ಈಗ ಹೇಗಿದ್ರು ಮನೆಯಲ್ಲೇ ಇರ್ತಾಳೆ. ಆ್ಯಂಡ್ ಆಲ್ಸೋ ಬಾವ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ಬಾವ ಡಿಸೈಡ್ ಮಾಡ್ದೆ, ಸೊ ಲೆಟ್ಸ್ ಗಿಫ್ಟರ್ ಫೋನ್ ಅಂತ ಅಂದ್ಬಿಟ್ಟು. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಫೋನ್ ಆರ್ಡ್ರ್ ಮಾಡಿದ್ದೆ ಅವಳಿಗೋಸ್ಕರ. ಅವಳಿಗೆ ಇನ್ನೂ ಗೊತ್ತಿಲ್ಲ ಈ ಥರ ಆರ್ಡ್ರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಇವತ್ತು ಡೆಲಿವ್ರಿಗಿತ್ತು. ಸೊ ನಾನು ಹೀಗೆ ಟೌನಿಗೆ ಬಂದಿದ್ದೆ, ಹಾಗೆ ಕಾಲ್ ಮಾಡಿದ್ರು ಅವರು ಡೆಲಿವ್ರಿ ಗಾಯ್, ಸರ್ ಫೋನ್ ಡೆಲಿವರಿ ಇದೆ ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ ಇಲ್ಲೇ ಇದ್ದೆ ಹತ್ತಿರದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಸರ್ ನಾನೇ ಬರ್ತೀನಿ ಆಫೀಸ್ ಹತ್ರ ಅಂತ ಇಲ್ಲಿ ಬಂದಿದ್ದೀನಿ ಆಫೀಸ್ ಹತ್ರ. ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಹೋಗಿ ಅವಳ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಬನ್ನಿ. ಆ್ಯಂಡ್ ಆಲ್ಸೋ ನಾನು ಆರ್ಡ್ರ್ ಮಾಡಿರೋ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ S23 ಫ್ಯಾನ್ ಎಡಿಷನ್. S24 ಮಾಡೋಣ ಅಂದ್ಕೊಂಡು, ಬಟ್ ಫಾರ್ ಬಿಗಿನರ್ ಲೆವೆಲ್ 23 ಸಾಕು ಅಂತ ಅಂದ್ಬಿಟ್ಟು ಅನಿಸ್ತು. ಸೊ ಆ ಕಾರಣಕ್ಕೋಸ್ಕರ ಅದು ಮಾಡಿದ್ದೀನಿ. ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನೋಡೋಣ ಬನ್ನಿ ನಮ್ಮ ಅಕ್ಕ ಹೇಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ಅಂದ್ಬಿಟ್ಟು. ಓಕೆ, ಮತ್ತೆ ಸಿಗ್ತೀನಿ ಅಲ್ಲಿ, ನೋಡೋಣ. ಅಲ್ಲೂ ಸಹ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಓಪನ್ ಬಾಕ್ಸ್ ಡೆಲಿವರಿ ಆಬ್ವಿಯಸ್ಲಿ ಅವರೇ ಓಪನ್ ಮಾಡಿಬಿಡ್ತಾರಲ್ಲ. ನೋಡೋಣ ಬನ್ನಿ. ಲಾಸ್ಟ್ ಫೋನ್ ನಂಬರ್ ಸರ್, 4039 39. ಇಲ್ಲ ನಿಮ್ಮ ತೆಗಿತಲ್ಲ, ಬರೀ ಕೈ. ಎಲ್ಲ ರೂಟ್ ಹಂಗೆ ಅವ್ರು ತಗೋಬೋದಣ್ಣ. ಅವ್ರ ಲೆಕ್ಕ ಇಲ್ಲ ಅಣ್ಣ, ಅದು ಅವ್ರ ಲೆಕ್ಕ ಇಲ್ಲ. ಅವ್ರ ರೂಲ್ಸ್ ಇಲ್ಲ ಅಣ್ಣ, ಅವ್ರಿಗೆ ರೂಲ್ಸ್ ಹೇಳೋದಷ್ಟೇ, ಅವರು ಫಾಲೋ ಇಲ್ಲ. ಫಾಲೋ ಮಾತ್ರ ನಾವು ಮಾಡಬೇಕು. ಅವ್ರ ರೂಲ್ಸ್ ಮಾತ್ರ ಹೇಳ್ತಾರೆ ಅಷ್ಟೇ, ನೀವು ಮಾಡಿ ಅಂತ. ಇವತ್ತು ಎಷ್ಟು ಡೇಟ್? 6/7. So guys, this is the phone. No. So guys, ಫೋನ್ ತಗೊಂಡೆ, ಚೆನ್ನಾಗಿದೆ. ನಾವೆಲ್ಲ ಅನ್ಬಾಕ್ಸ್ ಮಾಡಿದ್ರೆ ನಿಧಾನಕ್ಕೆ ಒಂದು ಫೀಲ್ ಮಾಡ್ಕೊಂಡು ಮಾಡ್ತೀವಿ. ಈ ಫ್ಲಿಪ್ಕಾರ್ಟ್ ಅವ್ರಂತೂ ಒಳ್ಳೆ ವಿಡಿಯೋ ಹಾಕಿದ್ದೀನಿ ನೋಡಿ, ಹೆಂಗೆ ಬೇಕೋ ಹಾಗೆಲ್ಲ ಕಿತ್ತು ಹಾಕ್ಬಿಡ್ತಾರೆ ಗೈಸ್. ಸೊ ತೋರಿಸ್ತೀನಿ ತಡೀರಿ ಗೈಸ್. ಸೊ ದಿಸ್ ಈಸ್ ದ ಫೋನ್. ಎಲ್ಲ ಒಳ್ಳೆ ನೋಡೋಕ್ಕೆ ಕ್ಲಾಸಿಯಾಗಿದೆ. ಗ್ರಾಫೈಟ್ ಬ್ಲ್ಯಾಕು, ಆಲ್ಮೋಸ್ಟ್ S24 ಥರನೇ ಇದೆ ಫ್ಯಾನ್ ಎಡಿಷನ್ನು.
ಖುಷಿ ಆಗ್ತಿದೆ ನೋಡೋಕ್ಕೆ. ಲುಕ್ ವೈಸ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾನು ನೋಡಿರೋ ರೆಫರೆನ್ಸಸ್ ಪ್ರಕಾರ ಈ ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಗುಡ್ ರಿವ್ಯೂ ಇದೆ, ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಸೊ ಒಂದು ಥಿಂಗ್ ಇದೆ ಸ್ಯಾಮ್ಸಂಗ್ ಅವ್ರದ್ದು, ಯಾವುದೇ ಮಾಡಲು ಬಿಟ್ರು ಅವ್ರು ಆಲ್ಮೋಸ್ಟ್ ಒಂದು 8 to 12 ಮಂತ್ಸಲ್ಲಿ ಅವ್ರು ಪ್ರೈಸ್ ಡ್ರಾಪ್ ಮಾಡಿಬಿಡ್ತಾರೆ ಅಂತ. ಸೊ ನಾನು ಇದ್ರ ಬಗ್ಗೆ ಕೇಳಿದಾಗ ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಲಾಂಚ್ ಆಗಿ ಫ್ಯಾನ್ ಎಡಿಷನ್ನು. ಸೊ ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಅಫೋರ್ಡಬಲ್ ಆಗಿದೆ. ಸೊ ನನ್ನ ಕೇಳಿದ್ರೆ ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಫೋನ್ ಸ್ಯಾಮ್ಸಂಗ್ S23 ಫ್ಯಾನ್ ಎಡಿಷನ್ ಅಂತ ಅಂದ್ಬಿಟ್ಟು. ಆದರೆ ಮಕ್ಕಳು ಏನು ನಂಗೊಂದು ಅರ್ಥ ಆಗಲ್ಲ ಗೈಸ್, ಇವ್ರು ಏನಕ್ಕೆ ಬರೀ ಕೇಬಲ್ ಕೊಡ್ತಾರೆ, ಅಡಾಪ್ಟರ್ ಕೊಡಲ್ಲ ಅಂತ ಅಂದ್ಬಿಟ್ಟು ಕಾಸ್ಟ್ ಕಟ್ಟಿಂಗ್ಗಳು ಮಾಡಿಕೊಂಡು ಇವಾಗ ಅದಕ್ಕೆ ಬೇರೆ ಸಪ್ರೇಟಾಗಿ ತಗೋಬೇಕು. ನೋಡೋಣ ಬನ್ನಿ, ಹೋಗ್ತಾ ಒಂದು ಅಡಾಪ್ಟರ್ ಸಹ ತಗೊಂಡು ಹೋಗೋಣ, ಮನೆಗೆ ಹೋಗಿ ತೋರಿಸೋಣ ಹೇಗೆ ಅನಿಸುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು ಅವಳ ರಿಯಾಕ್ಷನ್ ನೋಡೋಣ. ಸೊ ಯಾ, ದಿಸ್ ಈಸ್ ಸ್ಯಾಮ್ಸಂಗ್ S23 ಫ್ಯಾನ್ ಎಡಿಷನ್. ಬನ್ನಿ ನೋಡೋಣ, ಮನೆಗೆ ಹೋಗಿ ಹೇಗೆ ಏನು ಕತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಗೈಸ್ ಬಂದೆ ಮನೆ ಹತ್ರ. ಓ ಏನು ಮಗನೇ ಇದು? ತೋರ್ಸು, ಏನದು? ಏನು ಮಾಡುತ್ತೆ? ಓಕೆ ಗೈಸ್, ಇಲ್ಲಿ ಬಂದೆ, ಯಾರಿಗೂ ಗೊತ್ತಿಲ್ಲ, ನೋಡೋಣ ಇದೊಂದು ಗೊತ್ತಿಲ್ಲ. ಏನು ಮಾಡ್ತಿದ್ಯಮ್ಮ? ನಾನು ಸೊಪ್ಪಲ್ಲಾಯ್ತಾ ಇದ್ದೀನಿ ಮನು. ಹಬ್ಬಕ್ಕೆ ಏನು ಕೊಟ್ಟೆ ತನಗೆ? ಹಬ್ಬಕ್ಕೆ ಏನು ಕೊಡಲಿ ತನಗೆ? ಇನ್ನೂ ಏನು ಕೊಟ್ಟಿಲ್ಲ ನೋಡಿ, ನಾನು ಕೊಟ್ಟಿದ್ದೀನಿ. ಏನ ಏನಿದು ನೋಡು, ಫೋನು ಅವ್ಳು ಗೊತ್ತಿಲ್ಲ, ನಿಧಾನಕ್ಕೆ ಕೊಟ್ಟೆ, ನಿಧಾನಕ್ಕೆ, ಅವ್ಳು ಗೊತ್ತಿಲ್ಲ. ಚೆನ್ನಾಗೈತೆ, ಚೆನ್ನಾಗೈತೆ. ಎಷ್ಟಿದು ರೇಟು? ಎಷ್ಟು ಚೆನ್ನಾಗಲಿ ಬಿಡು. ಹಾಂ, ಮಗಿ ತೋರಿಸು ನೋಡಿ ಬಂದೆ. ನಿಧಾನಕ್ಕೆ ಅವ್ರು ಕೇಳಿಸ್ಕೊಂಡ್ಬಿಡ್ತಲ್ಲ. ಚೆನ್ನಾಗಿರೋ ಥರ ಬಂದಿದೆಯಾ? ದುಡ್ಡು ಏನು, ದುಡ್ಡಿಗೇನು ಬೆಲೆನೇ ಇಲ್ವಾ? ಕೊಡಬೇಕು ಅಂತ ತಂದಿದ್ಯಾ? ನಿಧಾನ ಕೇಳವ, ಕೇಳಿಸ್ಕೊತಾಳೆ. ಗೊತ್ತಿಲ್ವಾ? ಗೊತ್ತಿಲ್ಲ. ಚೆನ್ನಾಗದೆ. ಒಳಗಡೆ ಹೋಗಿ ತೋರಿಸೋಣ. ಏನಿದು? ಏನಿಲ್ಲ ಬಿಡು, ತಡಿ ತೋರಿಸ್ಕೊಡ್ತೀವಿ ಒಳಗೆ. ಇನ್ನು ಅಪ್ಪಂಗೆ ಆಮೇಲೆ ತೋರ್ಸೋಣ. ಏನೋ ಮಾಡ್ತಾವಳೆ. ಏನೋ ಮಾಡ್ತಿದ್ಯಾ? ಯಾಕೆ ವಿಡಿಯೋ ಮಾಡ್ತಿದ್ವಿ? ನೀನು ವ್ಲಾಗ್ ಸ್ಟಾರ್ಟ್ ಮಾಡ್ದ? ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಹೊಸ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ನೋಡಿ ಚಾನಲ್. ಸುಳ್ಳು ಹೇಳ್ತಾಯಿದ್ದೆ, ಸುಮ್ಮನೆ ಹಂಗೆ ಸ್ನಾನಕ್ಕೆ ಹೋಗ್ಬೇಕು, ತೋರಿಸ್ಬೇಡ ಸುಮ್ಮನೆ. ಪರವಾಗಿಲ್ಲ, ಅವಳ ಮಕ್ಕ ಏನು ತೋರಿಸ್ತಾ ಇಲ್ಲ. ಲಾಗ್ ಸ್ಟಾರ್ಟ್ ಮಾಡಿದೆ, ಆಯಿತಾ? ಏನು ಹೆಸರಿಟ್ಟೆ? ನಮ್ಮ ಮನೆ ಲಾಗ್, ನಮ್ಮ ಮುದ್ದು ಲಾಗ್. ಸೊ ಏನಿಲ್ಲ, ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು. ತಡಿ ಮಗನೆ, ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಏನೋ ಒಂದು ಗಿಫ್ಟ್ ತಂದಿದ್ದೀನಿ, ತಗೋ. ಇದು ಯಾರ್ದು ಫೋನು? ಯಾರ್ದಂತೆ? ನೀನು ಇನ್ನೊಂದು ತಗೊಂಡ? ಲೇ ನಿಂಗೆ ಕಣೆ. ಬಾಕ್ಸ್ ಇಲ್ಲ, ಏನಿಲ್ಲ. ಬಾಕ್ಸ್ ಎಲ್ಲ ಇಲ್ಲ, ಬಾಕ್ಸ್ ಎಲ್ಲ ತಂದಿಲ್ಲ, ಈಚೆನೇ ಐತೆ. ಯಾವ್ದಿದು? ಎಲ್ಲ ತಮಾಷೆ ಮಾಡ್ತಾ ಇದೆಯಾ? ಇಲ್ಲಮ್ಮ ತಾಯಿ, ಹೊಸದು. ನಿಂದ ಫೋನಲ್ಲಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ಮಾಮ ಸೇರಿ ನಿಂಗೊಂದು ಗಿಫ್ಟ್ ಕೊಡೋಣ, ಮನೆಗೆ ಬಂದಿದ್ಯಾ ಹಬ್ಬಕ್ಕೆ, ಒಂದು ಹೊಸ ಇಲ್ಲಿ ಪಾಪು ಇದೆ, ಹೊಸ ಒಂದು ಗೌರಿನ ಕರ್ಕೊಬಂದಿದ್ಯಾ ಮನೆಗೆ ಅಂತ ಅಂದ್ಬಿಟ್ಟು. ಅಯ್ಯೋ ಸಾರಿ, ಫೇಸು. ಈ ಪಾಪುಗೆ ನಿಂಗೆ ಸೇರಿಸಿ ಒಂದು ಗಿಫ್ಟು. ನನಗೆ ನಂಬಕ್ಕೆ ಗಿಫ್ಟ್ ಅಂದರೆ ಬಾಕ್ಸಲ್ಲಿ ತರಬೇಕಲ್ಲ. ಬಾಕ್ಸಲ್ಲಿ ಈಚೆ ಐತೆ, ಬಾಕ್ಸು ತಂದು ತೋರಿಸೋಣ ನಿಂಗೆ. ತಡೀರಿ ಗೈಸ್, ಅವಳಿಗೆ ಬಾಕ್ಸನ್ನು ತಂದು ತೋರಿಸೋಣ. ನಂಬ್ತಾ ಇಲ್ಲ ಅವಳು. ಬಾಕ್ಸ್ ತಗೋ, ಬಾಕ್ಸ್
ಮಜಾ ಮಾಡು. ನಿಜವಾಗ್ಲೂ ತಂದೆ ನಾನು ಹೂನೇ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಆರ್ಡರ್ ಮಾಡಿದ್ದ. ಏನು ಗಾಯ್ಸ್ ಏನೋ ರಿಯಾಕ್ಷನ್ ಕೊಡ್ತಾಳೆ ಅಂದ್ಕೊಂಡ್ರೆ ನನಗೆ ಇವನು ಏನು ನಂಬಕ್ಕಾಗ್ತಾ ಇಲ್ಲ. ಇವನು ನನಗೆ ಏನು ಹೇಳಿಲ್ಲ ಏನಿಲ್ಲ ಕತೆ ವ್ಲಾಗ್. ನನಗೆ ಒಂದು ಇವಾಗ ಮಲ್ಕೊಂಡಿದ್ನಲ್ಲ ಒಂಥರ ಡ್ರೀಮ್ ಥರ ಅನಿಸ್ತಾ ಇದೆ. ಕೊಡ್ತಾನೆ ಸುಮ್ಮನೆ ಇರು. ನಿಜವಾಗ್ಲೂ ಕೊಡಿಸೋಣ. ನನಗೆ ನಂಬಕ್ಕಾಗ್ತಾ ಇಲ್ಲ. ಬಟ್ ಏನು ಬಾಕ್ಸ್ ಎಲ್ಲ ತಂದ್ಕೊಟ್ಟಿದ್ದೇನೆ. ನೋಡ್ತೀನಿ ಮೊಬೈಲು ಹೆಂಗಿದೆ ಅಂತ ಅಂದ್ಬಿಟ್ಟು. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದ. ಓಕೆ ಗೈಸ್, ನೋಡೋಣ. ಅವ್ರಿಗೆಲ್ಲ ಹೇಳ್ಕೊಡ್ತೀನಿ ಯಾವ ಬಾಟ್ಲು ಹೆಂಗೆಲ್ಲ ಸೆಟಪ್ ಮಾಡೋದು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಆ್ಯಂಡ್ ಇನ್ನೊಂದು ನಾನೇನು ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಅವಳಾಗಲ್ಲ ಇದೆಲ್ಲ ಆಗ್ತಾ ಇರೋದು. ಯಾ ಅಂದರೆ ನಾನು ಹಾಕ್ಲಿ ಅಂತಾನೆ ನೀನು ಹಾಕ್ಲಿ ಅಂತಾನೆ ಮಾಮನೇ ಹೇಳಿದ್ದು ಎಲ್ಲ ಲಾಗ್ ಮಾಡ್ಕೊಂಡು ಹೋಗಿ ಮುಚ್ಚಿ ಅವಳದೊಂದು ಲಾಗ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಅಂತ. ಗೈಸ್ ಇದು ಶಾಕಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಗೊತ್ತಾ, ನಾನು ಅವತ್ತಿಂದ ಕೇಳ್ತಾ ಇದ್ದೆ. ಅಂದರೆ ಅವತ್ತಿಂದ ತುಂಬ ದಿವಸದಿಂದ ಕೇಳ್ತಾ ಇದ್ದೆ ನಮಗೊಂದು ಒಳ್ಳೆ ಫೋನ್ ಕೊಡಿಸಿ ಅಂತ. ಇವ್ರು ಏನೋ ಪ್ರ್ಯಾಂಕ್ ಏನೋ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ತಂದ್ಕೊಟ್ಟಿದ್ದಾನೆ. ಅಂದರೆ ವ್ಲಾಗ್ ಮಾಡಲಿ ಅಂತ ತಂದ್ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಓ ಮೈ ಗಾಡ್, ಇವಳ ಹತ್ರ ಇದಿರುತ್ತದೆ ಚೆನ್ನಾಗಿ ಇನ್ಮೇಲೆ ಲಾಗ್ ಮಾಡಿ ಹಾಕ್ಬಿಡು. ನೈನ್ ಗೈಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಅಕ್ಕನ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೊಬೈಲ್ ತಂದ್ಕೊಟ್ಟಿದ್ದಷ್ಟು ಕಾಸ್ಟ್ಲಿ ಮೊಬೈಲ್ ತಂದ್ಕೊಟ್ಟಿದ್ದಕ್ಕೆ. ಇದು ಏನದು ನಮ್ಮ ಪಾಪು ಹುಟ್ಟಿ ಏನದು ಖುಷಿನೆಲ್ಲ ಆಲ್ರೆಡಿ ನಾನು ಎಲ್ಲ ಸ್ಪ್ರೆಡ್ ಅಂದರೆ ಎಲ್ಲ ಎನರ್ಜಿನೆಲ್ಲ ಇದು ಮಾಡಿಬಿಟ್ಟಿದ್ದೀನಿ. ಸೊ ಅದ್ರ ಮೇಲೆ ಇನ್ನೂ ಡಬಲ್ ಧಮಾಕ ಸಿಕ್ಕಿದೆ. ಇಬ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ವೀಡಿಯೋನ ನೋಡಿ ಖುಷಿ ಪಡಿ, ಶೇರ್ ಮಾಡಿ. ಮತ್ತು ಪಾಪು ಮಲಗಿದೆ ಕಿರ್ಚಾಡೋಕ್ಕಾಗಲ್ಲ. ಬಾಯ್ ಗೈಸ್, ಬಾಯ್.